ಫಸ್ಟ್ ಹಾಫ್ ನೋಡಿದ್ದೀರಿ, ತಲೆ ಉಪೇಂದ್ರದೆಲ್ಲ ಒಳ ಬಿಟ್ಟಿದ್ದಾರೆ, ಎಲ್ಲ ತಲೆ ಒಳ ಕೆಡ್ಸ್ಕೊಂಡಿದ್ದಾರೆ. ಸೆಕೆಂಡ್ ಹಾಫ್ ನೋಡಿದ್ಮೇಲೆ ಹೇಗಿದೆ ಅಂತೇಳಿ ನಿಮ್ಗೆ ರಿವ್ಯೂ ಕೊಡ್ತೀವಿ. ಫಸ್ಟ್ ಹಾಫ್ ನೋಡಿ, ಸೆಕೆಂಡ್ ಹಾಫ್ ತಲೆ ಎಲ್ಲ ಒಳ ಬಿಟ್ಟಿದ್ದಾರೆ. ನಮ್ಮ ಭಾಷೆ ನನ್ನ ಗುರು ನನ್ನ ಪ್ರಾಣ. ಬಟ್ ವೇಟ್ ಲಾಸ್ಟಲ್ಲಿ ಆ ಇಂಟರ್ವ್ಯೂಲ್ಲಿ ಒಂದಿಷ್ಟು ಸಮಥಿಂಗ್ ಹೇಳ್ಬಿಟ್ರು. ಬಟ್ ವೇಟ್ ಅಂಡ್ ಸಿ ದ ಗೇಮ್ ಅಂತ ಹೇಳ್ಬೇಕಾಗಿ ಆವಾಗ ಸರ್ ಏನು ಸ್ಟಾರ್ಟ್ ಮಾಡ್ಬೇಡ, ಯಾವ್ದಾರ ಡೈಲಾಗ್ ಕೇಳು. ಮೂವಿ ಏನು ಚೆನ್ನಾಗಿದೆ, ಡೈಲಾಗ್ ಇದೆ. ಒಂದು ಪ್ರಾಣಿಗಳಿಗೆ ಸೆಕ್ಸ್ ಮಾಡೋಕ್ಕೆ ಯಾವುದಾದ್ರೂ ಒಂದು ಸೀಸನ್ ಇರುತ್ತೆ, ಆದರೆ ಈ ಮನುಷ್ಯರಿಗೆ ಸೆಕ್ಸ್ ಮಾಡೋಕ್ಕೆ ಯಾವ ಸೀಸನಲ್ಲೂ ಯಾವ ಬೇಕಾದ್ರೂ ಇಷ್ಟ ಆಯ್ತು ಅದು. ಪ್ರಾಣಿಗಳಿಗೆ ಸೆಕ್ಸ್ ಮಾಡೋಕ್ಕೆ ಯಾವುದಾದ್ರೂ ಒಂದು ಸೀಸನ್ ಇರುತ್ತೆ, ಆದರೆ ಮನುಷ್ಯರಿಗೆ ಯಾವ ಸೀಸನ್ನೇ ಇಲ್ಲ, ಯಾವಾಗ ಬೇಕೋ ಸೆಕ್ಸ್ ಮಾಡ್ತಾ ಇರ್ತಾರೆ. ಒಂದು ಡೈಲಾಗ್ ಚೆನ್ನಾಗಿದೆ ನಮ್ಮ ಮುಖ್ಯ ಸರ್. ಇದೆಲ್ಲ ಫಿಲಿಮ್ ಎಲ್ಲ ಫೋಕಸ್ ಮಾಡಬೇಕು ಅಷ್ಟೇ. ಚೆನ್ನಾಗಿದೆಯಾ ಚೆನ್ನಾಗಿದೆ ಸರ್. ನೀವು ಅಲ್ಲ ಅವ್ರು ಹೇಳಿದ್ದು ಮೂವಿ ಮೇಲೆ. ಓಕೆ, ತಲೆಗೆ ಹತ್ತೈತೆ, ನೋಡ್ಲೇಬೇಕು, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಒಂದೇ ಸಲ ಅರ್ಥ ಆಗಲ್ಲ. ಇವಾಗ ಅರ್ಥ ಆಗ್ಲಿಲ್ವಾ ನಿಮ್ಗೆ? ಅರ್ಥ ಆಗಿಲ್ವಾ ನಿಮ್ಗೆ? ಅರ್ಧದಲ್ಲಿ ಏನಿಸ್ತು? సెకండ్ హాఫ్ కూడా బాగుంటుంది. అది అర్థం చేసుకోవడానికి కొంచెం బుర్ర ఉండాలి. అది వాళ్ళకే వదిలేస్తాం. అది ప్రాపర్గా ಆಯ್ತಾ? ಎಲ್ಲ ಪಾಪ್ಕಾರ್ನ್ ತಿನ್ಬಿಟ್ಟು ಬರ್ಬೇಕು, ಎಲ್ಲಾದ್ರೂ ಲವ್ ಮಾಡ್ಬಿಟ್ಟು ಬರ್ಬೇಕು, ಇಲ್ಲಾಂದ್ರೆ ಹಂಗೆ ಬರ್ಬಾರ್ದು. ಬಾಸ್ ಅಂದ್ರೆ ಲವ್ ಅಷ್ಟೇ, ಬಾಸ್ ಅಂದ್ರೆ ನೀವು ನೋಡಿ ಹೇಳ್ತೀನಿ, ನೀವು ನೋಡಿ ನೋಡ್ಬಿಟ್ಟು ಆಮೇಲೆ ಬಾಸ್ ಅಂದ್ರೆ ಲವ್ ಅಷ್ಟೇ. ನೋಡಿ ಯುವೈನ ಲವ್ ಅಂತ ಹೇಳ್ಬೇಕು ನೀವು. ಬನ್ನಿ ನೋಡೋಣ. See, come inside. Come inside. ಸರ್ ಅಣ್ಣ ಇನ್ನ ಆಫ್ ಆಯ್ತಲ್ಲ. ಪುಷ್ಪ ಮೂವಿ ಎಲ್ಲ ಒನ್ ಫೈರ್. ಪುಷ್ಪ ಮೂವಿ ಇದು ಯುವೈ ಡಬಲ್ ಫೈರ್ ಅಣ್ಣ. ಬೆಸ್ಟ್ ಅಷ್ಟೇ ಅಣ್ಣ. ಪುಷ್ಪ ಮೂವಿ ಮಸ್ತಾಗಿದೆ, ನೋಡಿ ಬನ್ನಿ ಅಷ್ಟೇ. ಪುಷ್ಪ ಮೂವಿ ಮಾಡ್ತಾರ ಬೆಸ್ಟ್ ಬನ್ನಿ. ಅದೇ ಹೇಳಪ್ಪ ಡಬಲ್ ಫೈರ್.